ನಮ್ಮ ಹತ್ರ ಸಾಕಷ್ಟು ಇಂಧನ ಸ್ಟಾಕ್ ಇದೆ, ನಾವು ರೇಟ್ ಜಾಸ್ತಿ ಮಾಡಲ್ಲ. ಇದು ಇತ್ತೀಚೆಗೆ ರಾಜ್ಯಗಳಲ್ಲಿ ಚುನಾವಣೆ ಆಗೋ ತನಕನೂ ಕೂಡ ಕೇಂದ್ರ ಸರ್ಕಾರ ದೇಶದ ಜನಕ್ಕೆ ಕೊಟ್ಟಿದ್ದ ಭರವಸೆ. ನಮ್ಮ ಮುಂದೆ ಯಾವ ಪ್ರಸ್ತಾವ ಇಲ್ಲಪ್ಪ ರೇಟ್ ಹೈಕ್ ಮಾಡಕ್ಕೆ ಅಂತ. ಆದರೆ ಎಲೆಕ್ಷನ್ ರಿಸಲ್ಟ್ ಬಂದು ಇನ್ನು 11 ದಿನ ಕಳೆದಿರೋ ಗ್ಯಾಪ್ನಲ್ಲೇ ಬರೋಬ್ಬರಿ 4 ಬಾರಿ ಪೆಟ್ರೋಲ್ ಡೀಸೆಲ್ ದರವನ್ನು ಏರಿಕೆ ಮಾಡಿದ್ರು. ಈಗ ದಿಢೀರಂತ LPG ಸಿಲಿಂಡರ್ ಮೇಲೆ ಕೂಡ ಮತ್ತೆ 29 ರೂಪಾಯಿ ಜಾಸ್ತಿ ಮಾಡಿದ್ದಾರೆ. ವೋಟ್ ಹಾಕಿ ಬಂದಿರೋ ಆ ರಾಜ್ಯಗಳಲ್ಲಿ ಜನರ ಕೈಯ ಶಾಯಿಯನ್ನು ಕೂಡ ಅಳಿಸಿಲ್ಲ. ಅದರ ಒಳಗಡೆ ದೇಶದಲ್ಲಿ ಇಂಧನ ಬೆಲೆಗಳು ರಾಕೆಟ್ ದರ ಮೇಲಕ್ಕೆ ಮುನ್ನುಗ್ತಾ ಇವೆ. ಹಾಗಿದ್ರೆ ಕೇಂದ್ರ ಸರ್ಕಾರ ಎಲೆಕ್ಷನ್ಗೋಸ್ಕರ ಜನರಿಗೆ ಸುಳ್ಳು ಹೇಳ್ತಾ ವೋಟ್ ಹಾಕೋವರೆಗೆ ಮಾತ್ರ ಜನಸಾಮಾನ್ಯರು ನೆನಪಾಗಿದ್ರ? ಎಲೆಕ್ಷನ್ಗೂ ಮುಂಚೆ ಯಾರ್ಯಾರು ಏನೇನು ಹೇಳಿದ್ರು, ಈಗ ಏನು ಹೇಳ್ತಿದ್ದಾರೆ, ಇದರ ಬಗ್ಗೆ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀವಿ. ಕಡೆ ತನಕ ಮಿಸ್ ಮಾಡದೆ ನೋಡಿ. ಸುಳ್ಳು ಸುದ್ದಿ ಅಂದವರೇ ರೇಟ್ ಏರಿಸಿದ್ರು. ಕೇವಲ 1.5 ತಿಂಗಳ ಹಿಂದೆ ಏಪ್ರಿಲ್ 2026ಕ್ಕೆ ಹೋಗೋಣ. ಆಗ ದೇಶದಲ್ಲಿ ಪಶ್ಚಿಮ ಬಂಗಾಳ, ತಮಿಳುನಾಡು, ಕೇರಳ ಈ ರಾಜ್ಯಗಳ ವಿಧಾನಸಭಾ ಚುನಾವಣೆಯ ಜ್ವರ ಜೋರಾಗಿತ್ತು. ರಾಜಕೀಯ ನಾಯಕರು ಭರ್ಜರಿ ಪ್ರಚಾರ ಮಾಡ್ತಾ ಇದ್ರು. ಅದೇ ಟೈಮ್ನಲ್ಲಿ ಮಾರ್ಕೆಟ್ನಲ್ಲಿ ದೊಡ್ಡ ಚರ್ಚೆ ಶುರುವಾಗಿತ್ತು. ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಕಚ್ಚಾ ತೈಲದ ಬೆಲೆ ಸಿಕ್ಕಾಪಟ್ಟೆ ಏರ್ತಾ ಇದೆ. ತೈಲ ಕಂಪನಿಗಳು ಭಾರಿ ನಷ್ಟದಲ್ಲಿವೆ. ಹೀಗಾಗಿ ಎಲೆಕ್ಷನ್ ಮುಗಿದ ತಕ್ಷಣ ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ ಮಾಡ್ತಾರೆ. ಇವಾಗ ಮಾಡಿಲ್ಲ ಅಂದ್ರೂ ಕೂಡ ಇವರು ಎಲೆಕ್ಷನ್ ತನಕನಾರು ಅದನ್ನ ಮುಚ್ಚಿಟ್ಟು ಆಮೇಲಾರು ಜಾಸ್ತಿ ಮಾಡೇ ಮಾಡ್ತಾರೆ ಅಂತ ಕೋಟಕ್ ಇನ್ಸ್ಟಿಟ್ಯೂಷನಲ್ ಈಕ್ವಿಟೀಸ್ ಒಂದು ದೊಡ್ಡ ರಿಸರ್ಚ್ ರಿಪೋರ್ಟ್ ಅನ್ನ ಬಿಡುಗಡೆ ಮಾಡಿತ್ತು. ಈ ರಿಪೋರ್ಟ್ ಇಡೀ ದೇಶದಲ್ಲಿ ಸಂಚಲನಕ್ಕೆ ಕಾರಣ ಆಗಿತ್ತು. ವಿರೋಧ ಪಕ್ಷಗಳು ಸರ್ಕಾರವನ್ನ ಪ್ರಶ್ನಿಸೋಕೆ ಶುರು ಮಾಡಿದ್ವು. ಆಗ ತಕ್ಷಣ ಎಚ್ಚೆತ್ತುಕೊಂಡ ಕೇಂದ್ರ ಸರ್ಕಾರ ಏನ್ ಮಾಡಿದ್ರು ಗೊತ್ತಾ? ದೇಶದ ಜನರಿಗೆ, ಮತದಾರರಿಗೆ ಅವರು ಎಲೆಕ್ಷನ್ ಆಗೋ ತನಕ ಸಿಟ್ಟು ಮಾಡ್ಕೊಳ್ಬಾರ್ದು ಅಂತ ಹೇಳಿ ಮ್ಯಾನೇಜ್ ಮಾಡೋಕ್ಕೆ ಸುಳ್ಳುಗಳ ಸರಮಾಲೆಯನ್ನೇ ಸೃಷ್ಟಿ ಮಾಡಿದ್ರು. ದಿನಾಂಕ ನೋಟ್ ಮಾಡ್ಕೊಳ್ಳಿ, 23 ಏಪ್ರಿಲ್ 2026. ಕೇಂದ್ರ ಪೆಟ್ರೋಲಿಯಂ ಸಚಿವಾಲಯ ತನ್ನ ಅಧಿಕೃತ ಸೋಷಿಯಲ್ ಮೀಡಿಯಾ ಖಾತೆಯಲ್ಲಿ ಕೋಟಕ್ ಸಂಸ್ಥೆಯ ವರದಿಯನ್ನು ನೇರವಾಗಿ ಫೇಕ್ ನ್ಯೂಸ್ ಅಂತ ಹೇಳಿ ಸುಳ್ಳು ಸುದ್ದಿ ಅಂತ ಬ್ರ್ಯಾಂಡ್ ಮಾಡ್ತು. ಅಷ್ಟೇ ಅಲ್ಲ, ಸಚಿವಾಲಯ ಅಧಿಕೃತವಾಗಿ ಏನಂತ ಹೇಳಿತು ಗೊತ್ತಾ? ದೇರ್ ಈಸ್ ನೋ ಸಚ್ ಪ್ರಪೋಸಲ್ ಅಂಡರ್ ಕನ್ಸಿಡರೇಷನ್. ಬೆಲೆ ಏರಿಕೆ ಯಾವುದೇ ಪ್ರಸ್ತಾವ ನಮ್ಮ ಮುಂದೆ ಇಲ್ಲ. ಕೋಟಕ್ನವ್ರು ಹೇಳ್ತಿದಾರಲ್ಲ ಎಲೆಕ್ಷನ್ ರಿಸಲ್ಟ್ ಆದ್ಮೇಲೆ ಜಾಸ್ತಿ ಮಾಡ್ತಾರೆ ಅಂತ ಹೇಳಿ, ಅದೆಲ್ಲ ಸುಳ್ಳು ಅಂತ ಹೇಳಿದ್ರು. ಕತೆ ಇಲ್ಲಿಗೆ ಮುಗಿಯಲ್ಲ. ಜನರಲ್ಲಿ ಭಯ ಹೆಚ್ಚಾಗಿ ಆಂಧ್ರ ಪ್ರದೇಶದ ಹಲವು ಕಡೆ ಪೆಟ್ರೋಲ್ ಬಂಕ್ಗಳ ಮುಂದೆ ಕ್ಯೂ ನಿಲ್ಲೋಕೆ ಶುರು ಮಾಡಿದ್ರು. ಜನ ಪ್ಯಾನಿಕ್ ಆಗಿ ಪೆಟ್ರೋಲ್ ಖರೀದಿ ಮಾಡ್ತಾ ಇದ್ರು. ಆಗ ಪರಿಸ್ಥಿತಿಯನ್ನು ಕಂಟ್ರೋಲ್ ಮಾಡೋಕೆ ಮತ್ತೊಬ್ಬ ಹಿರಿಯ ಅಧಿಕಾರಿ ರಂಗಕ್ಕಿಳಿದ್ರು. ದಿನಾಂಕ 28 ಏಪ್ರಿಲ್ 2026 ಪೆಟ್ರೋಲಿಯಂ ಸಚಿವಾಲಯದ ಜಂಟಿ ಕಾರ್ಯದರ್ಶಿ ಸುಜಾತಾ ಶರ್ಮಾ ಅವರು ಅಧಿಕೃತ ಪ್ರೆಸ್ ಮೀಟ್ ಮಾಡಿದ್ರು. ಮೀಡಿಯಾ ಮುಂದೆ ದೇಶದ ಜನರಿಗೆ ಭರವಸೆ ಕೊಡ್ತಾ ಹೀಗೆ ಹೇಳಿದ್ರು: पर्याप्त है, पेट्रोल और डीजल के प्राइसेस में कोई इंक्रीज नहीं किया गया है. ನಮ್ಮಲ್ಲಿ ಗ್ಯಾಸ್, ಪೆಟ್ರೋಲ್ ಮತ್ತು ಡೀಸೆಲ್ನ ಸಾಕಷ್ಟು ಸ್ಟಾಕ್ ಇದೆ. ಬೆಲೆಯಲ್ಲಿ ಯಾವುದೇ ಹೆಚ್ಚಳ ಆಗಿಲ್ಲ. ದಯವಿಟ್ಟು ಯಾರು ಪ್ಯಾನಿಕ್ ಬೈಯಿಂಗ್ ಮಾಡಬೇಡಿ ಮತ್ತು ರೂಮರ್ಸನ್ನು ನಂಬಬೇಡಿ ಅಂತ ಹೇಳಿದರು. ಅಷ್ಟೇ ಅಲ್ಲ, ರಿಟೇಲ್ ಮಾರ್ಕೆಟ್ನಲ್ಲಿ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆ ಏರಿಸೋ ಯಾವುದೇ ಪ್ರಸ್ತಾವನೆ ಸರ್ಕಾರದ ಮುಂದಿಲ್ಲ ಅಂತ ಮತ್ತೊಮ್ಮೆ ಸ್ಪಷ್ಟಪಡಿಸಿದ್ರು. ನೆಕ್ಸ್ಟ್ 3ನೇ ಸ್ಟೇಟ್ಮೆಂಟ್, ಮೇ 12, 2026. ನಮ್ಮ ಪೆಟ್ರೋಲಿಯಂ ಸಚಿವ ಹರ್ದೀಪ್ ಸಿಂಗ್ ಪುರಿ ದಿಲ್ಲಿಯಲ್ಲಿ ಒಂದು ಭರವಸೆಯನ್ನು ಕೊಟ್ಟರು. ಸಪ್ಲೈನಲ್ಲಿ ಯಾವುದೇ ಪ್ರಾಬ್ಲಮ್ ಇಲ್ಲ. ನಮ್ಮ ಹತ್ರ 69-70 ದಿನಕ್ಕಾಗುವಷ್ಟು ಕ್ರೂಡ್ ಆಯಿಲ್ ಮತ್ತು LNG ಸ್ಟಾಕ್ ಇದೆ. ಹಾಗೆ 45 ದಿನಕ್ಕೆ ಆಗುವಷ್ಟು LPG ಕೂಡ ಸ್ಟಾಕ್ ಇದೆ. ಈ ಬಿಕ್ಕಟ್ಟನ್ನು ತುಂಬ ಜವಾಬ್ದಾರಿಯಿಂದ ಮ್ಯಾನೇಜ್ ಮಾಡ್ತಾ ಇದ್ದೀವಿ, ಎಲ್ಲೂ ಖಾಲಿ ಏನಾಗಿಲ್ಲ ಅಂತ ಹೇಳಿದ್ರು. ನೆಕ್ಸ್ಟ್ ಮೇ 13ನೇ ತಾರೀಕು ಖುದ್ದು PM ನರೇಂದ್ರ ಮೋದಿ ಅವರೇ ಇಂಧನ ಬೆಲೆ ಬಗ್ಗೆ ಮಾತನಾಡಿದ್ರು. ಪ್ರಪಂಚದ ದೊಡ್ಡ ದೊಡ್ಡ ರಾಷ್ಟ್ರಗಳಲ್ಲೇ ಪೆಟ್ರೋಲ್ ಡೀಸೆಲ್ ರೇಟ್ 10-25% ರೈಸ್ ಆಗಿದೆ. ಆದರೆ ಭಾರತ ಯುದ್ಧ ಮತ್ತು ಎಲ್ಲ ಪ್ರಾಬ್ಲಮ್ ನಡುವೆ ಕೂಡ ಸ್ಟೆಬಿಲಿಟಿ ಮೇಂಟೈನ್ ಮಾಡಿದೆ. ನಾವು ನಮ್ಮ ಜನರಿಗೆ ಆ ಬಿಸಿ ತಟ್ಟದ ಹಾಗೆ ಕಾಪಾಡಿದ್ದೀವಿ ಅಂತ ಮೋದಿ ಹೇಳಿದರು. ಆದರೆ ಈ ಎಲ್ಲ ಭರವಸೆಗಳಿಗೆ ಎಲೆಕ್ಷನ್ ರಿಸಲ್ಟ್ ಬರೋ ತನಕ ಮಾತ್ರ ವ್ಯಾಲಿಡಿಟಿ ಇತ್ತಾ? ಖಂಡಿತ ಹೌದು. ಯಾಕಂದರೆ ವೋಟಿಂಗ್ ಮುಗಿದ ಕೂಡಲೇ ಏನಾಯಿತು ಅಂತ ನಿಮಗೆ ಮುಂದೆ ಎಕ್ಸ್ಪ್ಲೇನ್ ಮಾಡ್ತೀವಿ. ವೋಟ್ ಮುಗೀತು, ರೇಟ್ ಜಿಗೀತು. ಬೆರಳಿನ ಶಾಯಿ ಅಳಿಸುವ ಮುನ್ನವೇ ಜೇಬಿಗೆ ಕತ್ತರಿ. ಇರಾನ್ ಯುದ್ಧ ಪೀಕ್ನಲ್ಲಿದ್ದರೂ ಕೂಡ ಎಲೆಕ್ಷನ್ ರಿಸಲ್ಟ್ ಬರೋವರೆಗೂ ಕೂಡ ಪೆಟ್ರೋಲ್ ಡೀಸೆಲ್ ರೇಟ್ $1 ಅಲ್ಲಾಡಿಸಿರಲಿಲ್ಲ ಇವರು. ಅವಾಗ ನೋಡಿದ್ರೆ $120 ತನಕನೂ ಹೋಗಿತ್ತು. ಇವಾಗ 90, 98, 100 ಅದರ ಆಸುಪಾಸಲ್ಲಿ ಇರುತ್ತಲ್ವಾ ಪರ್ ಬ್ಯಾರಲ್ ಕ್ರೂಡ್ ಆಯಿಲ್. ಅವಾಗ ಇನ್ನೂ ಜಾಸ್ತಿ $120 ತನಕ ಹೋಗಿತ್ತು. ಆವಾಗಲೂ ಮಾಡಿಲ್ಲ. ಆದರೆ ರಿಸಲ್ಟ್ ಬಂದ ಮೇಲೆ ಶುರುವಾಯಿತು ಬೆಲೆ ಏರಿಕೆಯ ಸುರಿಮಳೆ. ಕೇವಲ 11 ದಿನಗಳ ಗ್ಯಾಪ್ನಲ್ಲಿ 4 ಸಲ ರೇಟ್ ಹೆಚ್ಚಳ ಮಾಡಿದ್ದಾರೆ. ಲೆಕ್ಕ ನೋಡ್ತಾ ಹೋಗಿ. ಮೊದಲನೇ ಶಾಕ್ ಮೇ 15ಕ್ಕೆ ಬಂತು. ಒಂದೇ ದಿನ ಪೆಟ್ರೋಲ್ ಮತ್ತು ಡೀಸೆಲ್ ಮೇಲೆ ಲೀಟರ್ಗೆ ಸೀದಾ $3 ಏರಿಸಿದ್ರು. ಮೇ 19ಕ್ಕೆ ಮತ್ತೊಂದು ಆಘಾತ. ಪೆಟ್ರೋಲ್ ಮೇಲೆ 87 ಪೈಸೆ, ಡೀಸೆಲ್ ಮೇಲೆ 91 ಪೈಸೆ ರೈಸ್ ಮಾಡಿದ್ರು. ಮೇ 23ಕ್ಕೆ ಮತ್ತೆ ಅದೇ ತರ 87 ಪೈಸೆ, ಮತ್ತೆ 91 ಪೈಸೆ, ಅಗೇನ್ ಸೇಮ್ ರೇಟ್ ಹೈಕ್. ಮೇ 25ಕ್ಕೆ ಫೈನಲ್ ಪಂಚ್ ಅನ್ನೋ ತರ ಪೆಟ್ರೋಲ್ ಮೇಲೆ $2.61, ಡೀಸೆಲ್ ಮೇಲೆ $2.71 ಏರಿಸಿದ್ರು.
ಯೋಚನೆ ಮಾಡಿ, 11 ದಿನದ ಈ ಸಾಲು ಏರಿಕೆಯಿಂದ ಪೆಟ್ರೋಲ್ ₹7.35 ದುಬಾರಿ ಆದರೆ ಡೀಸೆಲ್ ₹7.53 ದುಬಾರಿ ಆಯಿತು. ಶೇಕಡಾವಾರು ಲೆಕ್ಕದಲ್ಲಿ 8.5%ಗಿಂತ ಜಾಸ್ತಿ ಹೈಕ್. ಅತ್ತ CNG ಬೆಲೆನೂ ಏರಿಸಿದ್ರು. ಮೇ 15ನೇ ತಾರೀಕು ₹2, ಮೇ 23ನೇ ತಾರೀಕು ₹1, ಮೇ 26ನೇ ತಾರೀಕು ₹2. ಆಮೇಲೆ ಮನೆ ಬಾಗಿಲಿಗೆ ದೊಡ್ಡ ಪ್ರಾಬ್ಲಮ್ ಬಂತು. ಜೂನ್ 1ನೇ ತಾರೀಕು ಹೋಟೆಲ್ಗಳಲ್ಲಿ ಬಳಸುವ 19 kg ಕಮರ್ಷಿಯಲ್ ಗ್ಯಾಸ್ ಸಿಲಿಂಡರ್ ಬೆಲೆಯನ್ನು ₹42ನಿಂದ ₹53ವರೆಗೂ ಕೂಡ ಏರಿಸಿದ್ರು. ಅದರ ಬೆನ್ನಲ್ಲೇ ಇವತ್ತು ಜೂನ್ 7ನೇ ತಾರೀಕು ನಾವು ಮನೆಯಲ್ಲಿ ಬಳಸುವ 14.2 kg ಡೊಮೆಸ್ಟಿಕ್ LPG ಸಿಲಿಂಡರ್ ಬೆಲೆಯನ್ನು ಕೂಡ ₹29 ಜಂಪ್ ಮಾಡಿದ್ದಾರೆ. ಬೆಂಗಳೂರಲ್ಲೀಗ ₹945 ಆಗಿದೆ ಒಂದು ಸಿಲಿಂಡರ್ ಬೆಲೆ. ನೆನಪಿರಲಿ, ಇದೇ ವರ್ಷ ಮಾರ್ಚ್ ತಿಂಗಳಲ್ಲಿ ಎಲೆಕ್ಷನ್ಗೂ ಸ್ವಲ್ಪ ಮುಂಚೆ ಆಲ್ರೆಡಿ ₹60 ಏರಿಸಿದ್ರು. ಅಂದರೆ ಕೇವಲ 3-4 ತಿಂಗಳಲ್ಲಿ ನಮ್ಮ ಮನೆಯ ಗ್ಯಾಸ್ ಬೆಲೆ ಬರೋಬ್ಬರಿ ₹89 ಜಾಸ್ತಿ ಆಗಿದೆ. ಚುನಾವಣೆ ಮುಗಿದ ತಕ್ಷಣ ಒಂದೊಂದೇ ರೇಟ್ಗಳನ್ನು ಸಾಲಾಗಿ ಏರಿಸ್ಕೊಂಡು ಹೋಗ್ತಾ ಇದ್ದಾರೆ. ರೇಟ್ ಏರಿಕೆಗೆ ಸರ್ಕಾರದ 3 ನೆಪ. ಕಾರಣ ನಂಬರ್ 1, ಜಾಗತಿಕ ಯುದ್ಧದ ಭೀತಿ, ಅಂದರೆ ವೆಸ್ಟ್ ಏಷ್ಯಾ ಕ್ರೈಸಿಸ್. ಅಲ್ಲೇನು ಮಿಡಲ್ ಈಸ್ಟ್ನಲ್ಲಿ ಹೊಡೆದಾಟ, ಅದ್ರ ಕಾರಣ $120 ದಾಟಿತ್ತು ಪರ್ ಬ್ಯಾರಲ್ ಕ್ರೂಡ್. ಇದು ನಮಗೆ ಸಮಸ್ಯೆಗೆ ಮೂಲ ಕಾರಣ ಅನ್ನೋದು ಸರ್ಕಾರದ ವಾದ. ಕಾರಣ ನಂಬರ್ 2, ತೈಲ ಕಂಪನಿಗಳ ಲಾಸ್. ರೇಟ್ ಏರಿಸೋಕ್ಕೂ ಮುಂಚೆ ನಮ್ಮ ತೈಲ ಕಂಪನಿಗಳು IOCL, HPCL, BPCL ದಿನಕ್ಕೆ ₹1,000 ಕೋಟಿ ಲಾಸ್ ಮಾಡ್ಕೊಳ್ತಾ ಇದ್ವು. ಅಂತಾರಾಷ್ಟ್ರೀಯ ಸುದ್ದಿ ಸಂಸ್ಥೆ ರಾಯ್ಟರ್ಸ್ ಕೂಡ ತೈಲ ಕಂಪನಿಗಳಿಗೆ ದಿನಕ್ಕೆ ಕನಿಷ್ಠ ₹550 ಕೋಟಿ ಲಾಸ್ ಆಗ್ತಿದೆ ಅಂತೇಳಿ ರಿಪೋರ್ಟ್ ಮಾಡಿತ್ತು. ಹೌದು, ಲಾಸ್ ಆಗ್ತಿದ್ದು ಹೌದು. ಏನೋ ಗ್ಯಾಸ್ ಸಿಲಿಂಡರ್ ಕತೆಗೆ ಬಂದರೆ, ನಾವು ಬಳಸೋ LPGಯನ್ನು ಅಂತಾರಾಷ್ಟ್ರೀಯ ಬೆಲೆಗಿಂತ 45% ರಿಯಾಯಿತಿ ದರದಲ್ಲಿ ಇನ್ನೂ ಕೂಡ ನಾವು ಕೊಡ್ತಾ ಇದ್ದೀವಿ. ಇಡೀ ಜಗತ್ತಲ್ಲೇ ಚೀಪೆಸ್ಟ್ ನಮ್ಮಲ್ಲಿ ಅಂತ ಸರ್ಕಾರ ಹೇಳ್ತಿದೆ. ಪ್ರತಿ ಸಿಲಿಂಡರ್ ಮೇಲೆ ಕಂಪನಿಗಳಿಗೆ ₹674 ನಷ್ಟನೇ ಆಗ್ತಾ ಇದೆ. ಅದಕ್ಕೆ ಅನಿವಾರ್ಯ ಅನ್ನೋದು ಇವರ ಸಮರ್ಥನೆ. ಅಷ್ಟೇ ಅಲ್ಲ, ಸರ್ಕಾರ ಇಂಧನದ ಮೇಲಿನ ಎಕ್ಸೈಸ್ ಡ್ಯೂಟಿ ಅಂದರೆ ತೆರಿಗೆಯನ್ನು ಕಡಿತ ಮಾಡಿದ್ರೆ ಸರ್ಕಾರಕ್ಕೆ ಬರೋಬ್ಬರಿ ₹1,00,000 ಕೋಟಿ ನಷ್ಟ ಆಗುತ್ತೆ. ಅದನ್ನು ಭರಿಸೋಕೆ ನಮ್ಮಿಂದ ಆಗ್ತಾ ಇಲ್ಲ ಅಂತ ಹೇಳಿ ಕೈ ಚೆಲ್ಲಿದ್ದಾರೆ. ಸರಿ, ಸರ್ಕಾರದ ವಾದವನ್ನು ಒಪ್ಕೊಳ್ಳೇಬೇಕು, ನಿಜ, ಅದು ಸತ್ಯ ಅದು. ಆದರೆ ಇದು ಇಂಪಾರ್ಟೆಂಟ್. ಇದು ಎಲ್ಲ ಪ್ರಾಬ್ಲಮ್ ಚುನಾವಣೆಗಿಂತ ಮುಂಚೆನೂ ಇತ್ತು. ಚುನಾವಣೆಗಿಂತ ಮುಂಚೆನೂ ಸರ್ಕಾರಕ್ಕೆ ಲಾಸ್ ಆಗ್ತಾ ಇತ್ತು. ಅವಾಗ ಹೇಳಿದ್ದೇನು? ಎಲೆಕ್ಷನ್ ಮುಗಿದ ತನಕ ಮ್ಯಾನೇಜ್ ಮಾಡಿದ್ದೇನು? ಆವಾಗಲೂ ಮಾಡ್ಕೊಂಬರ್ಬೇಕಾಗಿತ್ತು, ಸತ್ಯ ಹೇಳಬೇಕಾಗಿತ್ತು. ಪೊಲಿಟಿಕಲಿ ರಿಸ್ಕ್ ಆಗಬಾರ್ದು ಅಂತ ಈ ಲಾಸನ್ನು ಹೊತ್ಕೊಂಡಿಲ್ವ ಆವಾಗ? ಸುಳ್ಳು ಹೇಳಿದ್ದು ಯಾಕೆ ಜನಕ್ಕೆ ಮಾಡೋದಿಲ್ಲ ಅಂಥೇಳಿ? ಕೋಟಕ್ ಅವರ ರಿಪೋರ್ಟನ್ನು ಫೇಕ್ ನ್ಯೂಸ್ ಅಂತ ಹೇಳಿದ್ದು ಯಾಕೆ? ಎಲೆಕ್ಷನ್ ಆದಮೇಲೆ ಅವ್ರು ಜಾಸ್ತಿ ಆಗುತ್ತೆ ಅಂತ ಹೇಳಿದ್ದನ್ನು. ಅದು ಕ್ವಶನಲ್ಲಿ. ಪಾಲಿಟಿಕ್ಸ್ಗೋಸ್ಕರ ಏನು ಬೇಕಾದರೂ ಅಡ್ಜಸ್ಟ್ಮೆಂಟ್ ಮಾಡೋಕ್ಕಾಗತ್ತಾ ಅನ್ನೋದಷ್ಟೇ ಇಲ್ಲಿ ಕ್ವಶನ್. ಜೊತೆಗೆ ನೋಡಿ, ಎಲೆಕ್ಷನ್ ಮುಗಿದ ತಕ್ಷಣ PM ಮೋದಿ ಹೈದರಾಬಾದ್ನಲ್ಲಿ ಸ್ಪೀಚ್ ಮಾಡಿದ್ರು. ಮುಂದೆ ಈ ರೀತಿ ಆಗ್ತಾ ಹೋಗೋ ರೇಟ್ ಹೈಕ್ ಬಗ್ಗೆ ಅಲ್ಲೇ ಹಿಂಟ್ ಕೊಟ್ಬಿಟ್ರು. ಅವರು ದೇಶದ ಜನಕ್ಕೆಲ್ಲ ಒಂದು ಕರೆ ಕೊಟ್ಟರು, ಕಮ್ಮಿ ಬಳಸಿ. ಒಳ್ಳೆ ಸಂದೇಶಗಳು ಇದ್ವು ಅದರಲ್ಲಿ. ಆದರೆ ಅದು ಪೀಠಿಕೆಯಾಗಿತ್ತು, ಮುಂದೆ ರೇಟ್ ಜಾಸ್ತಿ ಆಗುತ್ತೆ ಅನ್ನೋದಕ್ಕೆ. ಈಗ ಸಡನ್ನಾಗಿ ತುಂಬ ಚಳಿ ಇರುತ್ತೆ, ಸ್ವಿಮ್ಮಿಂಗ್ ಪೂಲಿಗೆ ಇಳಿಬೇಕವಡ ಚಳಿ ಆಗ್ತಿದೆ ಅಂತ ಹೇಳೋರನ್ನ ನೇರವಾಗಿ ನೀರಿಗೆ ದೂಡ್ಬಿಟ್ರೆ ಹೆಂಗೋ ಅಡ್ಜಸ್ಟ್ ಆಗ್ಬಿಡ್ತಾರಲ್ಲ, ಆ ಥರ ದೇಶದ PM ಬಂದು ಮೂಡ್ ಸೆಟ್ ಮಾಡಿದ್ರು ರೇಟ್ ಹೈಕಿಗೆ. ನೋಡಿ, ಪ್ರಾಬ್ಲಮ್ ಇದೆ ಅಂಥೇಳಿ. ಆಮೇಲೆ ಒಂದೊಂದಾಗಿ ರೇಟ್ ಹೈಕ್ ಆಗೋಕ್ಕೆ ಶುರುವಾಯಿತು. ಸ್ನೇಹಿತರೆ, ಫೈನಲಿ ಈ ಬಗ್ಗೆ ನಿಮ್ಮ ಒಪಿನಿಯನ್ ಏನು? ಸರ್ಕಾರದ ಎಲೆಕ್ಷನ್ ಟೈಮಿಂಗ್ ತಂತ್ರ, ಎಲೆಕ್ಷನ್ ಮುಗಿಯೋ ತನಕ ಇಲ್ಲವೇ ಇಲ್ಲ, ಮಾಡೋದೇ ಇಲ್ಲ ಅಂತ ಹೇಳಿ ಆಮೇಲೆ ಮಾಡಿದ್ರ ಬಗ್ಗೆ ನಿಮ್ಮ ಒಪಿನಿಯನ್ ಏನು? ಮಿಸ್ ಇಲ್ಲದೆ ವಿಡಿಯೋ ಕೆಳಗಡೆ ಕಾಮೆಂಟ್ ಮಾಡಿ ತಿಳಿಸಿ. ಹಾಗೆ ಸ್ನೇಹಿತರೆ, ವಿಡಿಯೋ ಕೆಳಗಡೆ ಇರೋ ಜಾಯಿನ್ ಬಟನ್ ಮೂಲಕ ಆಸಕ್ತ ವೀಕ್ಷಕರು ಮಿಸ್ ಇಲ್ಲದೆ ಮಸ್ಮಗ ಚಾನಲ್ಗೆ ಮೆಂಬರ್ಸ್ ಆಗಿ ಜಾಯಿನ್ ಆಗಿ ಅನ್ನೋದು ನಿಮ್ಮಲ್ಲಿ ನಮ್ಮ ಮನವಿ. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.